ಈ ಕಡೆ ಬನ್ನಿ. ನಿಮಗೆ ಒಂದು ಸ್ವಲ್ಪ ಕ್ರಾಸ್ನಲ್ಲಿ ನಿಲ್ಲಿಸ್ತೀವಿ. ಅವ್ರು ತಿನ್ನಲ್ಲ. ಆಯ್ತು, ಅಲ್ಲೇ ಸ್ಟಾಪ್ ಮಾಡಿ ಬೇಡ. ಅಡ್ಜಸ್ಟ್ಮೆಂಟ್ ಯಾರು ಎಲ್ಲಿ ಮಾಡಬೇಕು ಒಂದು ಗ್ರಾಫ್ ಹಾಕೋಬೇಕು ಅವ್ರವ್ರ ಜೀವನದಲ್ಲಿ, ಸೊ ದಟ್ ಅವ್ರ ಜೀವನನ ಯಾವುದೇ ವ್ಯತ್ಯಾಸ ಇಲ್ಲದೆ ತಮ್ಮ ಜೀವನ ನಡೆಸ್ಕೊಂಡು ಹೋಗ್ಬೋದು. ಈ ಒಂದು ಲೆಜಿಸ್ಲೇಟರ್ಸು ಲಾಯರ್ಸು ಹಾಕಿರುವಂಥ ಎಫರ್ಟ್ಸು ಮಚ್ ಅಪ್ರಿಷಿಯೇಟೆಡ್ ಈ ಒಂದು ಪ್ರೆಸ್ನಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ. ಮೇರೆಗೆ ಈ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಲ್ಲ ರಾಷ್ಟ್ರೀಯ ಲೋಕದಾಲತ್ಗಳ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಿಕೊಂಡು ಅಂದಾಜು ಒಂದು 500 ಪ್ರಕರಣಗಳಲ್ಲಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾನು ಬಗೆಹರಿಸಿದ ಒಂದು ಹೆಮ್ಮೆ, ಒಂದು ಸಂತೋಷ ನನ್ನಲ್ಲಿ ಕಂಡುಬಂದಿದೆ. ಇದರಲ್ಲಿ ಹೆಚ್ಚಾಗಿ ಬ್ಯಾಂಕು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೇಸ್ಗಳು ಇನ್ನೂ ನ್ಯಾಯಾಲಯಕ್ಕೆ ಬರೋ ಮುಂಚೆನೇ ನಮ್ಮಲ್ಲಿ ಪ್ರತಿ ದಿವಸವೂ ತಾವು ನೋಡ್ತಾ ಇದ್ದೀರಿ 100-200 ಜನ ಬರ್ತಾಯಿದ್ರು. ಅಂಥ ಪ್ರಕರಣಗಳಲ್ಲಿ ಬ್ಯಾಂಕಿನವ್ರಿಗೆ ಮತ್ತು ಪಕ್ಷಗಾರರಿಗೆ ಏನು ಬ್ಯಾಂಕ್ ಲೋನನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಒಂದು ಮನವೊಲಿಸಿ ಅವರವರು ಒಂದು ಹೊಂದಾಣಿಕೆ ಮಾಡಿ ಸುಮಾರು ಒಂದು 500 ಅಂತೂ ಖಂಡಿತವಾಗಿ ನಾನೇ ಸ್ವತಃ ಕುಂತು ಬಗೆಹರಿಸಿರೋಂಥದ್ದು. ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ವ್ಯಾಜ್ಯಪೂರ್ವ ಪ್ರಕರಣಗಳು ನಿನ್ನೆ 2 ಉದಾಹರಣೆಗಳನ್ನು ಹೇಳಬೇಕು ಅಂತಂದರೆ, ಸೋದರತ್ತೆ ಮಗಳನ್ನು ಅಣ್ಣನ ಮಗನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಅವರಿಬ್ಬರಲ್ಲಿ ವ್ಯತ್ಯಾಸಗಳು ಬರ್ತವೆ, ಬೇರೆ ಆಗ್ತಾರೆ. ಬೇರೆ ಆದಮೇಲೆ ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಒಬ್ಬರು ನ್ಯಾಯಾಧೀಶರು ಅಂತ ಇರ್ತಾರೆ, ಸುಮ್ಮನೆ ಅವರು ನ್ಯಾಯಾಲಯಕ್ಕೆ ಹೋಗೋಕ್ಕಿಂತ ಅವ್ರಿಗೆ ನೀವು ಅಲ್ಲಿ ಪ್ರಕರಣ ಇದು ಮಾಡಿದ್ರೆ ಏನೋ ಒಂದು ಬಗೆಹರಿಯುತ್ತೆ ಅಂತ ಅಂದ್ಕೊಂಡು, ಈ ಮಧ್ಯದಲ್ಲಿ ಏನಾಗಿರ್ತದೆ ಅಂದರೆ ಆ ಎರಡೂ ಕುಟುಂಬಗಳ ಮಧ್ಯೆ ಹೊಡೆದಾಟ ಆಗಿ 307 ಕೇಸ್ಗಳವರೆಗೂ ಕೂಡ ಆಗಿರ್ತವೆ. ಅಂದರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ಗಳು ಕೂಡ ಆಗಿರ್ತವೆ. ಅವರು ವ್ಯಾಜ್ಯಪೂರ್ವ ಪ್ರಕರಣಗಳಂತ ಒಬ್ಬರು ವಕೀಲರು ಒಳ್ಳೆಯ ಸಲಹೆಯನ್ನು ಕೊಡ್ತಾರೆ ಅವರಿಗೆ. ನಮ್ಮ ಹಿರಿಯ ವಕೀಲರು ಕೂಡ ಹೌದು ನಮ್ಮ ದಾವಣಗೆರೆಯಲ್ಲಿ. ಅವರು ಸಲಹೆ ಕೊಟ್ಟಾಗ ನಮ್ಮಲ್ಲಿ ಬಂದು ಮಾಡಿದಾಗ ಅವರಿಬ್ಬರು ಗಂಡ ಹೆಂಡತಿ ಒಂದಾಗಿದ್ದಾರೆ. ಅವೆಲ್ಲ ಪ್ರಕರಣಗಳನ್ನು ಕೂಡ ನಾವು ಕಾನೂನಿನ ಚೌಕಟ್ಟಿನೊಳಗೆ ಮುಕ್ತಾಯ ಮಾಡ್ಕೋತೀವಿ ಅಂತ ಅವರು ನಮ್ಮ ನಿನ್ನೆ ಹೋಗಿದ್ದಾರೆ. ಇವತ್ತಿನ ದಿವಸ ಹಾರ ಬದಲಾಯಿಸಿರುವಲ್ಲಿ ಆ ಜೋಡಿ ಕೂಡ ಒಂದಿತ್ತು. ಹಾಗಾಗಿ ಇಂಥ ಕುಟುಂಬಗಳನ್ನು ಒಂದು ಮಾಡಿದ್ವಲ್ಲ, ಇಂಥ ಕುಟುಂಬಗಳಲ್ಲಿ ವ್ಯಾಜ್ಯಗಳನ್ನು ಬಗೆಹರಿಸೋದಲ್ಲ ಅಂತನ್ನುವಂಥ ಸಂತೋಷ ಭಾವನೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇಂಥ ಸುಮಾರು ಪ್ರಕರಣಗಳು ಇನ್ನೂ ಆಗ್ತಾ ಇರಲಿ. ನಮ್ಮ ದಾವಣಗೆರೆ ಯಾವಾಗಲೂ ಕೂಡ ಈ ರಾಜಿ ಸಂಧಾನದಲ್ಲಿ ನಮ್ಮ ಜಿಲ್ಲೆಯನ್ನು ವ್ಯಾಜ್ಯ ಮುಕ್ತ ಗ್ರಾಮದಲ್ಲಿ ಮಾಡೋಣ ಅಂತನ್ನುವಂಥ ಒಂದು ಯೋಚನೆಗಳನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹಾರೈಸ್ತಾ ಸಹಕರಿಸಿದ್ದಕ್ಕಾಗಿ ವಕೀಲರಿಗೂ ತಮ್ಮೆಲ್ಲರಿಗೂ ಮತ್ತು ಎಲ್ಲ ನ್ಯಾಯಾಧೀಶರಿಗೂ ವಂದಿಸ್ತಾ ಇದ್ದೀನಿ.